ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮಲ್ಲಿಗೆ ಅಂತಹ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೃದುವಾದ ಮಲ್ಲಿಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಎಲ್ಲ ರೀತಿಯ ಇಡ್ಲಿ ಆಗಲಿ, ದೋಸೆ ಆಗಲಿ, ಹಾಗೆ ಪಡ್ಡು, ನೀವು ಈರುಳ್ಳಿ ದೋಸೆ ಮಾಡ್ತೀರಾ, ಮಸಾಲೆ ದೋಸೆ ಮಾಡ್ತೀರಾ, ಪ್ಲೇನ್ ದೋಸೆ ಮಾಡ್ತೀರಾ, ಎಲ್ಲದಕ್ಕೂ ಒಂದೇ ರೀತಿಯಾದಂಥ ಬ್ಯಾಟರ್ನ ಮಾಡಿ ತೋರಿಸಿದ್ದೀನಿ. ನಾನು ಇನ್ನೂ ನೀವೇನಾದ್ರು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಬೇಗ ಹೋಗಿ ನೋಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ ವಿಡಿಯೋಗೆ. ತುಂಬ ಖುಷಿ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಅದೇ ಬ್ಯಾಟರ್ನ ಉಪಯೋಗಿಸ್ಕೊಂಡು ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇಡ್ಲಿ ಮತ್ತು ಚಟ್ನಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಶುರು ಮಾಡೋಣ ವಿಡಿಯೋನ. ಮೊದಲಿಗೆ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ಎಷ್ಟು ಇಡ್ಲಿ ಪ್ಲೇಟಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನ ಹಾಕೊಳ್ಳಿ. ಸೊ ನೋಡಿ, ಎಲ್ಲ ಪ್ಲೇಟ್ಗಳಿಗೂ ಈ ಥರ ಹಾಕೊಳ್ಬೇಕು. ಇಡ್ಲಿ ಪ್ಲೇಟ್ಗೆ ನಾನಿಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀವೇನಾದ್ರು ತುಪ್ಪನ ಸ್ಪ್ರೆಡ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ತುಪ್ಪ ಬೇಕಾದ್ರೂ ಸ್ಪ್ರೆಡ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ರೆಡಿ ಇದೆ. ಇದಕ್ಕೆ ಕ್ಯಾಪ್ನ ಹಾಕ್ಕೊಂಡು ನಾವು ಬೇಯೋದಕ್ಕೆ ಇಟ್ಕೋಬೋದು, ಅಂದರೆ ಕುಕ್ ಮಾಡೋದಕ್ಕೆ ಇಟ್ಕೋಬೋದು. ಸೊ ಇವಾಗ ಇದು ರೆಡಿ ಇದೆ. ಒಂದು ಕಡೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ಇಡ್ಲಿ ಪಾತ್ರದಲ್ಲಿ. ನಿಮ್ಮ ಮನೇಲಿ ಯಾವ ಇಡ್ಲಿ ಪಾತ್ರೆ ಇದೆ ಅದನ್ನ ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿಟ್ಕೊಳ್ಳಿ ಮುಂಚೆನೆ. ಸೊ ಬೇಗ ಬೇಗ ಅಡುಗೆ ಆಗುತ್ತೆ. ಸೊ ಇವಾಗ ಇದು ಆಗಿದೆ. ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬಿಡಬೇಕು, ಚೆನ್ನಾಗಿ ಬೇಯುತ್ತೆ. ಇಡ್ಲಿ ಆಗೋಷ್ಟರಲ್ಲಿ ಕ್ವಿಕ್ಕಾಗಿ ಒಂದು ಚಟ್ನಿ ರೆಸಿಪಿನ ಮಾಡ್ಕೊಬಿಡೋಣ. ಒಂದು ಮಿಕ್ಸರ್ ಜಾರ್ಗೆ ಒಂದು 10 ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ಇದು ಖಾರ ಕಮ್ಮಿ ಇದೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆಪಪ್ಪನ ಹಾಕೊಳ್ತಾ ಇದ್ದೀನಿ. ಸೊ ನೀವು ಕಂಪ್ಲೀಟ್ ಕಾಯಿನೇ ಹಾಕೊಳ್ಳೋದಾದ್ರೂ ಹಾಕೊಳ್ಳಿ, ಇಲ್ಲಾಂದರೆ ಕಡಲೆ ಮತ್ತು ಕಾಯಿ ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಸ್ವಲ್ಪ ಉಳಿಬೇಕು ಅಂತ ಹೇಳಿ ಹುಣಸೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಹೋಟೆಲ್ ಸ್ಟೈಲ್ ನಮಗೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಶುಂಠಿ ತುರಿನ ಹಾಕೊಳ್ಳಿ. ಕೊತ್ತಂಬರಿ ಮತ್ತು ಪುದೀನಾನ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು 30 ಸೆಕೆಂಡ್ ಆದಮೇಲೆ ನಾವು ಕೊತ್ತಂಬರಿ ಮತ್ತು ಪುದೀನಾನ ಹಾಕೊಳ್ಳೋಣ. ಫಸ್ಟೇ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗೂ ಹಾಕೋಬೋದು. ನೋಡಿ, ನಾನು ಸ್ವಲ್ಪ ತಾಡ್ಸಾದ್ಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಹಾಕಿ ಆಡಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಇವಾಗ ಚಟ್ನಿ ರೆಡಿ ಆಗಿದೆ, ಹಾಗೆ ಇಡ್ಲಿ ಕೂಡ ಸಾಫ್ಟಾಗಿ ರೆಡಿ ಆಗಿದೆ. ನೋಡಿ, ಇವಾಗ ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗೆದ್ಬಿಟ್ಟು ಸ್ವಲ್ಪ ಇದು ತಣ್ಣಗೆ ಹಾಕಕ್ಕೆ ಬಿಡಬೇಕು. ನಾವು ತಕ್ಷಣವೇ ಇಡ್ಲಿ ಪ್ಲೇಟಿಂದ ಇಡ್ಲಿನ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ನಾವು ಟೈಮ್ನ ಕೊಡಬೇಕು. ಒಂದು 5 ನಿಮಿಷ ಸಾಕಾಗುತ್ತೆ. ತುಂಬ ಹೊತ್ತು ತಣ್ಣಗಾಗೋಕ್ಕೂ ಬಿಡಬಾರ್ದು, ಎಲ್ಲ ಇಡ್ಲಿ ತುಂಬ ರಫ್ ಆಗುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿಲೇ ತಗೋಬೋದು. ಒಂದು 2 ನಿಮಿಷಗಳ ಕಾಲ ಈ ಥರ ಓಪನ್ ಮಾಡಿಡಿ. ಹಾಗೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಇದಕ್ಕೆ ಚಿಮ್ಕಿಸ್ಕೊಳ್ಳಿ. ಸೊ ನಾವು ಬೇಗ ಇಡ್ಲಿನ ತೆಗಿಬೋದು ಆಗ. ಸೊ ನೋಡಿ, ಇವಾಗೆಲ್ಲ ಇಡ್ಲಿ ರೆಡಿ ಆಗಿದೆ. ಸ್ವಲ್ಪ ತಣ್ಣೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನನ್ನು ತಗೊಂಡು ನೋಡಿ, ಸ್ಪೂನ್ನ ಸ್ವಲ್ಪ ನೀರಾಗಿ ಮಾಡಿಕೊಂಡು ನೋಡಿ ಎಷ್ಟು ಈಸಿಯಾಗಿ ಇಡ್ಲಿ ಬಂತು, ಎಷ್ಟು ಸಾಫ್ಟ್ ಆಗಿದೆ. ಇದೇ ಥರ ಎಲ್ಲನೂ ತಗೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಮುಟ್ಟಿದ್ರೇನೆ ಗೊತ್ತಾಗ್ತಿದೆ ಎಷ್ಟು ಮಲ್ಲಿಗೆ ಥರ ಇಡ್ಲಿ ಬಂದಿದೆ ಅಂತ. ಇವಾಗ ಇದು ಎಲ್ಲನೂ ಇದೇ ಥರ ತಗೊಳ್ಳೋಣ. ಇಡ್ಲಿಗೆ ನಂಚ್ಕೊಳ್ಳೋದಕ್ಕೆ ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೀನಿ. ಆ ರೆಸಿಪಿ ಬೇಕು ಅಂದರೆ ಕೇಳಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಮಾಮೂಲಿ ಬೇಳೆ ಸಾಂಬಾರು ಇದ್ರೆ ಸಾಕು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಮಲ್ಲಿಗೆ ಅಂತ ಮೃದುವಾದ ಇಡ್ಲಿ ರೆಡಿ ಆಗಿದೆ, ಹಾಗೆ ಜೊತೆಗೆ ಚಟ್ನಿ ಕೂಡ ರೆಡಿ ಆಗಿದೆ. ಚಟ್ನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ರೆಸಿಪಿನ ತೋರಿಸಿಲ್ಲ ವಿಡಿಯೋ, ಯಾಕಂದರೆ ಲೆಂತೆ ಆದರೆ ನೋಡಲ್ಲ ಅಂತ ಹೇಳಿ. ಹಾಗಾಗಿ ಸಾಂಬಾರನ್ನ ಮಾತ್ರ ಇಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸೊ ಇಡ್ಲಿಗೆ ತರಕಾರಿ ಸಾಂಬಾರಾಗಲಿ, ಟೊಮೆಟೊ ಸಾಂಬಾರಾಗಲಿ, ಈರುಳ್ಳಿ ಸಾಂಬಾರಾಗಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದೇ ಬ್ಯಾಟರಲ್ಲಿ ಇಡ್ಲಿ ಆಗಲಿ, ದೋಸೆ ಆಗಲಿ, ಹಾಗೆ ಪಡ್ಡು, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ ಎಲ್ಲ ಕೂಡ ಒಂದೇ ಬ್ಯಾಟರಲ್ಲಿ ಮಾಡ್ಬೋದು. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಮಲ್ಲಿಗೆ ಹೂ ಥರನೇ ಇದೆ, ಅಷ್ಟು ಚೆನ್ನಾಗಿದೆ. ನಾವಂತೂ ಇಷ್ಟು ಇಡ್ಲಿ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇಷ್ಟು ಇಡ್ಲಿ ಆದಮೇಲೆ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಚಟ್ನಿ ಜೊತೆ.
ಸಖತ್ತಾಗಿದೆ. ಈಗ ಸಾಂಬಾರ್ ಜೊತೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ವಾವ್! ಆ ಸಾಂಬಾರ್ಗೂ, ಆ ಇಡ್ಲಿ ಸಾಫ್ಟ್ ಆಗಿರೋದಕ್ಕೂ ನಾನಂತೂ ಬೇಗ ಇದನ್ನ ಖಾಲಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇಡ್ಲಿನ ಮಾಡ್ಬೋದು. ಎಷ್ಟು ಈ ಈ ಥರ ಇಡ್ಲಿನ ಮಾಡಿಕೊಟ್ರೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇನ್ನೂ ಈ ಬ್ಯಾಟರ್ ರೆಸಿಪಿನ ಮಾಡೋದು ಹೇಗೆ ಅಂತ ನೀವು ಗೊತ್ತಿಲ್ಲ, ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಕೊಟ್ಟಿದ್ದೀನಿ. ಬೇಗ ಹೋಗಿ ನೋಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.